मंदिर तोड़ मस्जिद तोड़ पर किसी का दिल मत तोड़ ಅಂತ ಫಾಲೋ ಮಾಡಿ ನೀವು ಹೇಳ್ತಾ ಇದ್ದೀರಿ ರಾತ್ರಿ ನಮ್ಮ ಪಥಸಂಚಲನ ಬಗ್ಗೆ ನಾಳೆ ಇದ್ದಿದ್ದು ಎಲ್ಲ ಬಾವುಟಗಳು ಎಲ್ಲನೇ ತೆರೆದಾರ ಅಂತೇಳಿ ಒಂದು ಹಂಗಾದ್ರೆ ಅದು ಭಾಳ ತಪ್ಪದ ಯಾಕಂದ್ರೆ ಅಲ್ಲಿ RSSದವರು 100 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ತಹಶೀಲ್ದಾರಿಗೆ ಎಸಿಗೆ ಡಿಸಿಗೆ ನಾನು ಆಗ್ರಹ ಮಾಡ್ತೀನಿ ಇಂಥ ಕೆಲಸ ಮಾಡಬಾರ್ದು ಏನು ಪ್ರೊಸೀಜರ್ ಅದ ನಿಮ್ಮ ಕಾನೂನು ಪ್ರಕಾರ ಅದನ್ನು ಮಾಡ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಡಬೇಕು ಹಂಗೆ ಒಂದು ವೇಳೆ ಮಾಡಿದ್ರೆ ಅದು ತಪ್ಪದ ಅಂತೇಳಿ ನಾನು ಖಂಡಿಸ್ತೀನಿ ಅದೇ ಅದು ಧ್ವಜ ಎಲ್ಲ ತೆರವು ಮಾಡಿದ್ದು ನೀವು ಹೇಳಿಕತ್ತೀರಿ ನನಗೆ ಗೊತ್ತಾಗ್ಯದ ಅದು ತೆರವು ಮಾಡಿದ್ದು ನಾನು ಖಂಡನೆ ಮಾಡ್ತೀವಿ ಅದು ತಪ್ಪು ಮಾಡ್ಯಾರ ಹಂಗೆ ಮಾಡಬಾರ್ದು ನಾಳೆ ಯಾವ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿ ಮತ್ತು ಯಾರ್ದದ ಅವರು ಹೇಳಾರದೆ ಒಂದು ಕಡ್ಡಿ ಆಗ್ಯಾಡ್ಸಲ್ಲಿ ಅವ್ರು ಇರ್ಬೇಕು ಡೈರೆಕ್ಷನ್ ಅವ್ರಿಗೆ ಏನಾದ್ರು ಇರಬೇಕು ಯಾಕಂದ್ರೆ ಇನ್ನೂ ಕಾನೂನಿ ಆಗಿಲ್ಲ ಅದು ಪರ್ಮಿಷನ್ ತೊಗೊಳೋದು ಆದರೂ ಇಲ್ಲಿ ಪರ್ಮಿಷನ್ ಅಪ್ಲೈ ಮಾಡಿ ಅಂತ ಈಗ ಅಧ್ಯಕ್ಷರು ಪ್ರೆಸ್ ಮೀಟ್ನಾಗ ಹೇಳಿಕತ್ತಿದ್ರು ಅವರು ದುಡ್ಡು ಕಟ್ಟ್ಯಾರ ಇದು ಮಾಡ್ಯಾರ ರಾತ್ರಿ ಧ್ವಜ ತೆಗೆದ್ರೆ ಇದು ಸರಿಯಲ್ಲ ವಾತಾವರಣ ಖರಾಬ್ ಆಗ್ತದೆ ನಮ್ಮ ಗುಲ್ಬರ್ಗ ಪೀಸ್ಫುಲ್ ಇರಬೇಕು ಪೀಸ್ಫುಲ್ ಇರುವಂಥ ಕೆಲಸ ಮಾಡ್ಬೇಕಂತೇಳಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಆಗ್ರಹಿಸ್ತೀನಿ ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ಹೇಳ್ಬಿಟ್ಟು ಒಬ್ಬ PDOನ ಗಣವೇಶಧಾರಿಯರಂತ ಒಬ್ಬ PDOನ ಸಸ್ಪೆಂಡ್ ಮಾಡಿದ್ದಾರೆ ಇದು ಏನಂತಾರೆ ಅಂದ್ರೆ ಇಂಗ್ಲೀಷ್ದಾಗ ಅಂತ ಫೋಬಿಯಾ ಟು RSS ನಾ ಇನ್ನೂ ಬೇರೆ ಯೂಸ್ ಮಾಡಲ್ಲ RSS ಬಗ್ಗೆ ಅವರಿಗೆ ಹೇಟೆಡ್ನೆಸ್ ಅದ ತಮ್ಮ ಫೋಬಿಯಾನೇ ತೋರಿಸ್ಲಿಕ್ಕತ್ತಾರ ಅಷ್ಟೇ ಅವ ಸಸ್ಪೆಂಡ್ ಆದ್ರೆ ಹೋಗ್ತಾನೆ ಕೋರ್ಟಿಗೆ ಅವ ಇನ್ಸ್ಟೇಟ್ ಆಗ್ತಾನೆ ಆದರೆ ಭಾಳ ಮಂದಿಗೆ ನೋಸ್ದಂಗೆ ಆಗ್ತದೆ ಇಂಥ ಕೆಲಸ ಆಗ್ಬಾರ್ದು ಯಾಕೆಂದ್ರೆ ಇಲ್ಲಿ RSSದಾಗ ಇರೋರು ಭಾಳ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡತನದಿಂದ ಬಂದವರು ಒಬ್ಬನಿಗೆ ಹಿಂಗೆ ಸಸ್ಪೆಂಡ್ ಮಾಡಿದ್ರೆ ಕೋಟ್ಯಾಂತರ ಜನರಿಗೆ ನೋವಾಗ್ತದೆ ಅದು ನೋವಂತ ಕೆಲಸ ಮಾಡಬಾರ್ದು ಮಂದಿರ್ ತೋಡ್ ಮಸ್ಜಿದ್ ತೋಡ್ ಪರ್ ಕಿಸಿ ಕಾ ದಿಲ್ ಮತ್ ತೋಡ್ ಅಂತ ಫಾಲೋ ಮಾಡ್ತೀವಿ ನಮ್ಮ ಮೇಲೆ ಮತ ಚೋರಿದು BR ಪಾಟೀಲ್ರು ಈಗಿನ MLA ಅವರು ಕಾಂಗ್ರೆಸ್ದು ನನ್ನ ಕ್ಷೇತ್ರದಾಗೂ ಮತ ಚೋರಿ ಆಗ್ಯಾವತ್ತಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತು ಆಳಂದದಾಗೂ ಆಗ್ಯಾವತ್ತಂದು ಹೇಳಿಸಿದ್ರು ಈಗ ಸರ್ಕಾರ ಕರ್ನಾಟಕ ಸರ್ಕಾರ SITಗೆ ಫಿಕ್ಸ್ ಮಾಡ್ಯದ ಇದರ ಇನ್ಕ್ವೈರಿ ಸಲುವಾಗಿ ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ವೆ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಆಳಂದಕ್ಕೂ ಬಂದು ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನಿಲ್ಲ ಒಂದು ವೋಟರ್ ಲಿಸ್ಟ್ ಸಿಕ್ಕದ ನಮ್ಮ ಮನೆಗೆ ಇರ್ತಾವೆ ಯಾವಾಗೂ ವೋಟರ್ ಲಿಸ್ಟ್ ಆಮೇಲೆ ಸುಟ್ಟು ಹಾಕ್ಯಾರ ನದಿಯಾಗ ಹೋಗ್ದಾರ ತನ್ಕಿಸಿಂದ ಹೇಳ್ತಾರೆ ಈಗ ನಮ್ಗೆ ಅದಕ್ಕೇನೂ ಸಂಬಂಧ ಇಲ್ಲ ಯಾಕಂದ್ರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಏನಾರೇ ಕಚರ ಅದು ಇದು ಇದ್ದಂದು ಸುಡ್ತಾರೆ ನಾವೊಂದು ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದ ಮನೆ ಮುಂದೆ ಹೆಂಗೆ ಸುಡ್ತಿದ್ದ ಇದು ಅವರು ಅಪಾದನೆಯನ್ನು ಮಾಡ್ಯಾರ ನಾನು ಮೇಲೇನು ಹೊರಿಸ್ಬೇಕತ್ತಾರ ಅದು ಸುಳ್ಳದ ನಾವು ಮತ ಚೋರಿ ನಾವು ಮಾಡಿಲ್ಲ ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವತ್ತಂದ್ರೆ BR ಪಾಟೀಲ್ ಹೆಂಗೆ ಆರಿಸ್ಬರ್ತಿದ್ದ ನಾ ಆರಿಸ್ಬರ್ತಿದ್ದ ಇದಕ್ಕೆ ಏನು ಆ ಒಂದು ಉದ್ದೇಶ ಏನು BR ಪಾಟೀಲ್ದಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದು ಮಂತ್ರಿ ಮಾಡಲಾಗ್ಯಾರ ಅವರಿಗೆ ಹೆಂಗೆ ಮಾಡ್ಬೇಕಿದ್ದು ಲಾಸ್ಟ್ ಅದ ಅವ್ರದ್ದು ಎಲೆಕ್ಷನ್ ಮುಂದೆ ನಿಂದ್ರಲ್ಲ ಅಂತ ಹೇಳ್ಯಾರ ಅವರು ಈಗ ರಾಹುಲ್ ಗಾಂಧಿಗೆ ಸನಿಯಾಗಿ ರಾಹುಲ್ ಗಾಂಧಿ ಕೈಲಿ ಹೇಳಿಸಿ ಮಂತ್ರಿ ಆಗ್ಬೇಕಂಬುದು ಒಂದು ಉದ್ದೇಶ ಮತ್ತೊಂದೇನಿಲ್ಲ ಈಗ ರಾಹುಲ್ ಗಾಂಧಿ ಹೇಳಿದ ಪ್ರಕಾರ ಸಲುವಾಗಿ ಆಗ್ಯದ ಇಲ್ಲಾಂದ್ರೆ ಆಗ್ತಿದಿಲ್ಲ ಆ ಥರ ಏನಾದ್ರು ಈಗ ಅದೇ ಮುಖ್ಯಮಂತ್ರಿ ಅವ್ರ ಮನುಷ್ಯರು ಅವ್ರ ಮಾತು ಕೇಳ್ತಾರ ಇಲ್ಲೂ ಕೂಡ ಅವರು ಹೇಳಿ ಈಗ SITಗೆ ಹೆಂಗೆ ಫಿಕ್ಸ್ ಮಾಡ್ಯಾರ ಆ ಥರ ಎನ್ಕ್ವೈರಿ ಮಾಡ್ತಿದ್ರು ಅವರು ಬೆಂಬಲ ಕೊಡ್ತೇವೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆತ ಅವ್ರು ಏನು ಮಾಡ್ತಾರೆ ಯಾಕಂದ್ರೆ ಹಿಂದೂ 23 ಕೊಲೆ ಮಾಡ್ಯಾನ ಸುಭಾಷ್ ಗುತ್ತೇದಾರ್ ಅಂತ ಹೇಳಿದ್ರು ಏನಾಯ್ತು ಏನೂ ಇಲ್ಲ ಆ ಥರ ಏನಾದ್ರು ಪ್ರಸಂಗ ಬಂದ್ರೆ ಕೋರ್ಟಿಗೂ ಹೋಗ್ತೇವೆ ನಾವು ಕ್ಷೇತ್ರದಲ್ಲಿ ಮಾತ್ರ ಯಾಕಾಯ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಅವೆಲ್ಲ ತೆಗಿಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅವ್ರು 4 ಜನ ಎಲ್ಲೆಲ್ಲಿ ಹೇಳ್ಯಾರ ಅರೆಸ್ಟ್ ಆದವರು ಅದೆಲ್ಲ ತೆಗೀರಿ ಬರೀ ಆಳಂದ ಒಂದೇ ಯಾಕೆ ಉದ್ದೇಶಪೂರ್ವಕ ಮಾಡಕತ್ತಾರೆ MP ಎಲೆಕ್ಷನ್ ಅಲ್ಲಿ 52,000 ಮತಗಳ ಹೆಚ್ಚಿಗೆ ಪಡ್ಕೊಂಡ್ರೆ MP ಎಲೆಕ್ಷನ್ ಮೊನ್ನೆ ಆಗಿತ್ತು ಉತ್ತರ ಕ್ಷೇತ್ರದಲ್ಲಿ ಮತ್ತು ಅದ್ರ ಬಗ್ಗೆ ಏನು ನಾವು ಬೇರೆ ಕ್ಷೇತ್ರದ ನಾವು ಏನು ಹೇಳಲ್ಲ ನಮ್ಮ ಕ್ಷೇತ್ರ ಬಗ್ಗೆ ಮಾತಾಡ್ತೀವಿ MP ಎಲೆಕ್ಷನ್ ಬಗ್ಗೆ ಅದು ಹೇಳ್ಯಾರ ಈಗ ಒಳಗೆ ಮಾಜಿ MP ಅವರು ಹೇಳಿದ್ದಾರೆ ಇದು ಸತ್ಯಕ್ಕೆ ದೂರ ಸುಳ್ಳು ಏನಿಲ್ಲ ಒಂದು ಆಪಾದನೆ ಕೊಡಬೇಕೆಂಬುದು ಉದ್ದೇಶ ಡೆವಲಪ್ಮೆಂಟ್ ಇಲ್ಲ ಇವತ್ತು ಸರ್ಕಾರದಾಗ ದುಡ್ಡು ಇಲ್ಲ ಏನೂ ಡೆವಲಪ್ಮೆಂಟ್ ಇಲ್ಲ ತಂದ ಕೇಸಲ್ಲಿ ಮೈಂಡ್ ಡೈವರ್ಟ್ ಮಾಡೋ ಸಲಕ್ಕೆ ಇದು